ತೋರಿಸ್ಕೊಟ್ಟಿದೆ. ಓಕೆ, ಸೊ ಇದರಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ಯಾವುದು? ಇಲ್ಲ ಲೈಫಲ್ಲಿ ನಾನು ಈ ಕ್ಷಣನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಆಗೋದಿಲ್ಲ, ಇದನ್ನು ನಾನು ಲೈಫ್ ಜೊತೆಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನುವಂಥ ಕ್ಷಣ ಯಾವುದು ಯಾವುದು ಈ 100 ಡೇಸಲ್ಲಿ? ನೀವು ಕೇಳ್ತಿರೋದು ಈ 113 ಡೇಸಿನ ಜರ್ನಿ ಇದೆಯಲ್ವಾ, ಇದರಲ್ಲಿ ಒಂದು ಇಷ್ಟು ಸಾವಿರ ಮಿಲಿಯನ್ಸ್ ಆಫ್ ಮೆಮೊರೀಸ್ ಇದ್ದಾವೆ. ಹಿಂಗೆ ತಿರುಗಿ ನೋಡಿದ್ರೆ ಹಿಂಗೆ ಮುಗ್ದೋಯ್ತಲ್ಲ ಗುರು ಅಂತ ಅನ್ಸುತ್ತೆ. ಆದರೆ ಆ ವಿಟಿಗಳು ನೋಡಿದಾಗ ಓ ಇಷ್ಟೆಲ್ಲ ಆಯ್ತಲ್ಲ ಗುರು ಅಂತ ಅನ್ಸುತ್ತೆ. ಕೊನೆದು ಜಾಸ್ತಿ ನೆನಪಿದೆ ಆ್ಯಂಡ್ ಸ್ಟಾರ್ಟಿಂಗಿಂದು ಕೆಲವು ನೆನಪಿದ್ದಾವೆ. ಆದರೆ ಕೊನೆಯಲ್ಲಿ ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿದಾಗ ಸುದೀಪ್ ಸರೇ ಹೇಳಿದ್ರು, ನೀವಿಬ್ಬರು ಇಲ್ಲದೆ ಇದ್ದರೆ ಈ ಸೀಸನ್ನ ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅಂತ. ಮೇ ಬಿ ಅದು ಏನಕ್ಕೆ ಅಂದರೆ ನಾನು ಯಾವತ್ತೂ ಕೂಡ ನನ್ನ ಡಿಸಿಷನ್ಸ್, ನನ್ನ ಸ್ಟ್ಯಾಂಡ್ ನನ್ನ ಬಿಟ್ಕೊಟ್ಟಿಲ್ಲ. ಎಲ್ಲಿ ನನ್ನ ಇಮೇಜ್ ಹಾಳಾಗುತ್ತೋ, ನಾನು ಇವ್ರ ಜೊತೆ ಜಗಳ ಮಾಡಿದ್ರೆ ಅದು ಏನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ತಪ್ಪನ್ಸ್ತು ಮಾತಾಡಿದೆ, ಆಮೇಲೆ ನಾನೇ ತಪ್ಪಾಗಿರ್ಬೋದು, ಅವರೇ ತಪ್ಪಾಗಿರ್ಬೋದು, ಏನೋ ಒಂದು, ಬಟ್ ಮನಸ್ಸು ಬಿಚ್ಚಿ ಮಾತಾಡಿದೆ, ಏನೂ ಒಳಗೆ ಇಟ್ಕೊಂಡೆ, ಅನ್ಫಿಲ್ಟರ್ಡ್ ಆಗಿ ಮಾತಾಡಿದೆ. ಹೆಮ್ಮೆ ಇದೆ ನನಗೆ, ಅದನ್ನ ನಾನು ಮುಂದೆ ಲೈಫ್ ಲಾಂಗ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟಿಗೆ ಹೋದ ತಕ್ಷಣ ಕಳಪೆ ಪಟ್ಟವನ್ನು ಸ್ವೀಕಾರ ಮಾಡ್ತೀರಿ. ಸೊ ಆ ಒಂದು ಜರ್ನಿ ಬದಲಾಗ್ತಾ ಹೋಗುತ್ತೆ. ಆಮೇಲೆ ಒಂದಷ್ಟು ಕಾರ್ತಿಕ್ ಮತ್ತು ನಿಮ್ಮ ಮಧ್ಯೆ ಸಾಕಷ್ಟು ಒಂದು ಫ್ರೆಂಡ್ಶಿಪ್ ಕೂಡ ಬರುತ್ತೆ. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲೂ ಹೇಳಿದ್ರಿ ಆ ಫ್ರೆಂಡ್ಶಿಪ್ನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರಿ. ಬಟ್ ಆ ಕ್ಷಣಕ್ಕೆ ಆ ಮೂಮೆಂಟ್ ಹೇಗಿತ್ತು? ನಿಮ್ಮ ಅವ್ರ ಬಾಂಡಿಂಗ್ ಹೇಗಿತ್ತು? ಆ ಮನೇಲಿ ಹೇಗಿತ್ತು ಅಂತ? ಬಿಗ್ ಬಾಸ್ ಮನೆ ಹೇಗೆ ಅಂದರೆ ಅಲ್ಲಿ ನಿಮಗೆ ಅಟ್ಲೀಸ್ಟ್ ಒಬ್ಬರಾದರೂ ಬೇಕು. ನಿಮಗೆ ಬೇಜಾರಾದಾಗ ಅವ್ರು ನಿಮ್ಮ ಶೋಲ್ಡರ್ ಆಗಿರಬೇಕು. ನಿಮಗೆ ನೋವು ಹಂಚ್ಕೊಳ್ಳೋಕೆ ಯಾರಾದರೂ ಒಬ್ಬರು ಬೇಕು. ಅವ್ರನ್ನ ನೀವು ಫ್ರೆಂಡ್ ಅಂತ ಕರಿತಿರೋ, ಅಕ್ಕ, ಅಣ್ಣ, ತಮ್ಮ ಏನು ಬೇಕಿದ್ರೂ ಕರೀರಿ. ಬಟ್ ಅದು ಒಂದು ಸಪೋರ್ಟ್ ಬೇಕು ಅಂತ ಇದ್ದೇ ಇರುತ್ತೆ. ಫಸ್ಟ್ ಡೇಯಿಂದ ಅದು ಬೇಕಾಗಿರುತ್ತೆ. ಯಾಕಂದರೆ ಒಂಟಿಯಾಗಿ ನಾವು ಈ ವರ್ಲ್ಡಲ್ಲಿ ಬಾಳೋಕ್ಕಾಗಲ್ಲ, ಅದು ಒಂದು ಪ್ರಪಂಚನೇ. ಸೊ ಅಲ್ಲಿ ನನಗೆ ತನಿಷಾ ಮತ್ತು ಕಾರ್ತಿಕ್ ಅನ್ನೋ ಒಂದಿಬ್ಬರು ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಜೊತೆ ಸುಮಾರಷ್ಟು ಒಳ್ಳೆ ನೆನಪುಗಳು ಕಳೀತವೆ. ಆಮೇಲೆ ಗೇಮ್ ಇನ್ನೂ ಟಫ್ ಆಗ್ತಾ ಬರುತ್ತೆ. ಅಲ್ಲಿ ಬಂದಿರೋರು ಪ್ರತಿಯೊಬ್ಬರು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ, ಯಾರೂ ಕೂಡ 2 ಕಪ್ ಗೆದ್ಕೊಂಡು ಹೋಗಲ್ಲ, ಒಂದೇ ಕಪ್ ಗೆಲ್ಲೋದು. ಪ್ರತಿಯೊಬ್ಬರು ಗೆಲ್ಲೋದಕ್ಕೋಸ್ಕರನೇ ಬಂದಿರೋದು. ಸೊ ನಾವು ಗೆಲ್ಲಬೇಕು ಅಂದರೆ ನಮ್ಮ ಪಕ್ಕದಲ್ಲಿರೋರನ್ನ ಸೋಲ್ಸಲೇಬೇಕು. ಸೊ ಅವರು ಗೇಮ್ ಆಡೋಕ್ಕೆ ಶುರು ಮಾಡಿದ್ರು, ಎಲ್ಲರೂ ಗೇಮ್ ಆಡೋಕ್ಕೆ ಶುರು ಮಾಡಿದ್ರು. ನಾನು ಯಾವತ್ತೂ ಬಿಗ್ ಬಾಸ್ ನೋಡಿರಲಿಲ್ಲ. ಸೊ ನಾನಲ್ಲಿ ಜೀವಿಸ್ತಿದ್ದೆ. ಅಂದರೆ ನನಗೆ ಈ ಸಂಬಂಧಗಳು, ಈ ಫ್ರೆಂಡ್ಶಿಪ್ಪು, ನಂಗೆ ಇದೇ ಇಮೋಷನ್ಸ್ ಆಗಿಬಿಟ್ವು. ಅಲ್ಲಿ ನಂಗೆ ಬೇಜಾರಾದರೆ ಆ ಬೇಜಾರು ತೋರಿಸ್ಕೊತಿದ್ದೆ ನಾನು. ಅದನ್ನು ಅಲ್ಲೇ ಒಂದು ಚಿಕ್ಕ ಮಕ್ಕಳಾಗಿ ಅಲ್ಲೇ ತೋರಿಸ್ಕೊಂಡ್ಬಿಡ್ತಿದ್ದೆ. ನನಗೆ ಗೊತ್ತಿರಲಿಲ್ಲ, ಓಕೆ ಫೈನ್, ಓಕೆ ಇದು ಗೇಮಿಗೋಸ್ಕರ ಹಿಂಗೆ ಮಾಡಿರೋದು. ನಂಗೆ ಲಿಟ್ರಲಿ ಅಲ್ಲಿ ಫ್ರೆಂಡ್ಶಿಪ್ಪು ಹಿಂಗಾಯಿತು, ಇವ್ರು ನಂಗೆ ನೋವು ಮಾಡಿಬಿಟ್ರು, ಅದೇ ಥರ ಯಾಕೆ ಮಾಡ್ತಿದ್ದೆ. ಮುಂದೆ ಹೋಗಿ ನಂಗೆ ಅರ್ಥ ಆಯಿತು. ಓಕೆ ಅವ್ರು ಹೇಳ್ತಾ ಬರ್ತಿದ್ದೆ ನಂಗೆ ಇದು ಗೇಮು ಸರ್, ನಾನು ಗೇಮ್ ಆಡ್ತಾ ಇರೋದು, ಗೇಮಿಗೋಸ್ಕರ ಬಂದಿರೋದು ಅಂದಾಗ ಓಕೆ ನಾನೇ ಐ ಥಿಂಕ್ ಐ ಶುಡ್ ಹ್ಯಾವ್, ನಾನು ಇಷ್ಟು ಸೀರಿಯಸ್ ಆಗಿ ತೊಗೊಬಾರ್ದಿತ್ತು ಈ ಫ್ರೆಂಡ್ಶಿಪ್ ಅಂತ ಗೊತ್ತಾದಾಗ ನಂಗೆ ಕಲ್ತಿರೋದೆ ಅಲ್ಲೇ. ಏನು ಅಂದರೆ ಇಟ್ಸ್ ಓಕೆ, ಇಲ್ಲಿ ನೋವು ಆಗುತ್ತೆ, ಬಟ್ ನೀವು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಮಾಡೋದು ಕಲಿಬೇಕು. ಆ್ಯಂಡ್ ಇದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಗೇಮ್ನ ಹಾಳು ಮಾಡ್ಕೊತಿರೋಕ್ಕಾಗಲ್ಲ. ಪರ್ಸ್ನಾಲಿಟಿ ನಿಮ್ದು ಎಫೆಕ್ಟ್ ಆಗುತ್ತೆ, ನಿಮ್ಮ ಗೇಮ್ ಎಫೆಕ್ಟ್ ಆಗುತ್ತೆ, ಬಿಕಾಸ್ ಎಲ್ಲ ಗೇಮ್ ಆಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಏನೇ ಸಂಬಂಧಗಳು ಆಗಿರ್ಬೋದು, ಕ್ರಿಯೇಟ್ ಆಗಿರ್ಬೋದು, ಅದರಲ್ಲಿ ನೋವು ಕೂಡ ಆಗಿರ್ಬೋದು. ಆ ನೋವು ಆದಾಗ ಇಲ್ಲ ಏನೂ ಆಗಿಲ್ಲ ಅಂತ ಫೇಕ್ ಆಗಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ನೋವು ಆಗಿದೆ, ನಂಗೆ ಆಗಲ್ಲ ಈ ಸಂಬಂಧ ಅಂತ ಹೇಳಿ ಬ್ರೇಕ್ ಮಾಡ್ಕೊಂಡು ಹೋದರೆ ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್. ನನ್ನನ್ನು ಬಿಟ್ಕೊಟ್ಟೆ ಮುಂದುವರೆದೆ, ಅಷ್ಟೇ ಆಗಿರೋದಲ್ಲಿ. ಆ್ಯಂಡ್ ಅದನ್ನ ಜೊತೆನೇ ಇರಬೇಕು ಅನ್ನೋದು ಯಾವುದೂ ರೂಲ್ ಇರಲಿಲ್ಲ. ಆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀವಿ, ಇನ್ನು ಬಿಟ್ಕೊಡ್ಬಾರ್ದು ಅಂತಲೂ ಇಲ್ಲ. ವರ್ಕ್ ಆಗಿಲ್ಲ, ಬಿಟ್ವಿ, ಹೋದ್ವಿ. ಲೈಫಲ್ಲಿ ಹಾಗೆ ಮಾಡ್ತೀವಲ್ವಾ, ಕೆಲವ್ರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ, ಅದು ಕಂಟಿನ್ಯೂ ಆಗಲ್ಲ ಬಿಕಾಸ್ ಆ ವೈಬ್, ಆ ಕನೆಕ್ಷನ್ ಮ್ಯಾಚ್ ಆಗಲ್ಲ. ಅದಾದಮೇಲೆ ಅದು ಬ್ರೇಕ್ ಆಗುತ್ತೆ ಆ್ಯಂಡ್ ವಿ ಮೂವ್ ಆನ್ ಇನ್ ಲೈಫ್. ಆ ಮನೇಲೂ ಹಂಗಾಗಿದ್ದಾವೆ.